ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ರೆಸಿಪಿ ಬಂದು ಒಂದು ಟ್ರೆಡಿಷ್ನಲ್ ಸ್ವೀಟ್ ಡಿಶ್ ಅಂತ ಹೇಳ್ಬೋದು, ಕಲ್ತಪ್ಪ. ರೆಸಿಪಿ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡೋಣ ಬನ್ನಿ ವಿಡಿಯೋ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿನ ಒಂದು 3 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಈ ನೆನೆಸಿಟ್ಕೊಂಡಿರೋ ಅಕ್ಕಿನ ನಾವು ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ. ನಾವು ಇದನ್ನು ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ ಒಂದು 2 ಏಲಕ್ಕಿ, ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಅನ್ನ ಹಾಕಿದ್ರೆ ಸ್ಮೂತ್ ಆಗುತ್ತೆ. ಅದಾದಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಇಷ್ಟೇ. ಇದಕ್ಕೆ ಅದು ಎಷ್ಟು ಮುಳುಕೋ ಅಷ್ಟು ನೀವು ನೀರನ್ನು ಹಾಕ್ಕೊಳ್ಳಿ, ಸಾಕು, ಜಾಸ್ತಿ ಬೇಡ. ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಅದಾದಮೇಲೆ ನಾನಿಲ್ಲಿ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ, ಪಾಕ ಮಾಡ್ಕೊಂಡಿಲ್ಲ, ಬರೀ ಕರಗಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬಿಸಿ ಇರುವಾಗಲೇ ನೀವು ಇದನ್ನು ಈ ಹಿಟ್ಟಿಗೆ ಹಾಕೋಬೇಕು. ಬಿಸಿ ಇರುವಾಗಲೇ ಅದು ನೀವು ಮಿಕ್ಸ್ ಮಾಡ್ತಾನೆ ನೀವು ಇದನ್ನು ಹಿಟ್ಟಿಗೆ ಸೇರಿಸ್ಕೋಬೇಕು. ಇಲ್ಲಾಂದರೆ ಹಿಟ್ಟೇನಾಗಿದೆ ಬೆಂದು ಉಂಡೆ ಆಗಿಬಿಡತ್ತೆ. ಅದಾದಮೇಲೆ ನೀವು ತಿರುಗಿಸ್ಕೊಳ್ತಾನೆ ನೀವು ಇದನ್ನು ಹಾಕೋಬೇಕು. ಅದಾದಮೇಲೆ ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕಿಟ್ಟಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಮಾಡ್ತಾ ಇರೋದು. ಅದಕ್ಕೆ ಒಂದು ಕುಕ್ಕರ್ಗೆ ಆಯಿಲ್ ಹಾಕಿ ಅದಕ್ಕೆ ಈ ತೆಂಗಿನಕಾಯಿ ಪೀಸಸ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ನೀವು ಬೇಕಾದ್ರೆ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಗೋಲ್ಡನ್ ಬ್ರೌನ್ ಬಂದಿದೆ. ಇದನ್ನು ಬೇರೆ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಈರುಳ್ಳಿನ ಸ್ಲೈಸ್ ಮಾಡಿದ್ದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ. ಸೊ ಆಗಿನ ಕಾಲದಲ್ಲೆಲ್ಲ ಇದು ಒಲೆಯಲ್ಲಿ ಕೆಳಗೆ ಮತ್ತು ಮೇಲೆ ಬೆಂಕಿ ಹಾಕಿ ಇದನ್ನು ಮಾಡ್ತಾಯಿದ್ರು. ಬಟ್ ಇವಾಗ ಗ್ಯಾಸ್ ಎಲ್ಲ ಬಂದಿರೋದ್ರಿಂದ ನಾವು ಕುಕ್ಕರಲ್ಲೇ ಅದೇ ಟೇಸ್ಟ್ ಬರೋ ರೀತಿ ನಾವು ಮಾಡ್ಕೋಬೋದು. ಸೊ ಇಲ್ಲಿ ಈರುಳ್ಳಿ ಕೂಡ ಫ್ರೈ ಆಗಿದೆ. ಇದನ್ನು ಕೂಡ ಒಂದು ಸ್ವಲ್ಪ ಮಾತ್ರ ಬಿಟ್ಟು ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಒಂದು 1/4 ಭಾಗದಷ್ಟು ತೆಂಗಿನ ಪೀಸಸ್ ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದು ಹೈ ಫ್ಲೇಮಲ್ಲಿ ಇಟ್ಟು ನಾವು ಇದಕ್ಕೆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಸೊ ಇದನ್ನು ಒಂದು 30 ಸೆಕೆಂಡ್ ಆಗೋಷ್ಟು ಹೈ ಫ್ಲೇಮಲ್ಲಿ ಇಡಿ. ಸೊ ಇದ್ರ ಮೇಲೆ ಉಳಿದಿರೋವಂಥ ಕಾಯಿ ತುರಿ ಹಾಗೆ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಸೊ ನಂತರ ಒಂದು ಸ್ವಲ್ಪ ಈ ರೀತಿ ಗುಳ್ಳೆ ಬಂದು ಒಂದು 30 ಸೆಕೆಂಡ್ಸ್ ಆದಮೇಲೆ ಇದನ್ನು ನೀವು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ ಇದನ್ನು ಒಂದು 10 ನಿಮಿಷ ನೀವು ಬೇಯಿಸ್ಕೋಬೇಕು. ಅಡಿ ಸೀದೋಗುತ್ತೆ ಅಂತ ಇದ್ದರೆ ನೀವು ಬೇಕಾದ್ರೆ ಒಂದು ಪ್ಯಾನ್ ಇಟ್ಟು ಅದ್ರ ಮೇಲೆ ನೀವು ಬೇಯಿಸ್ಕೋಬೋದು. ಸೊ ನೋಡ್ಬೋದು, ಒಂದು 10 ಮಿನಿಟ್ಸ್ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ. 10 to 12 ಮಿನಿಟ್ಸ್ ಅಷ್ಟೇ ಸಾಕು, ಬೇಗ ಬೆಂದಿಡುತ್ತೆ. ಸೊ ನೋಡ್ಬೋದು, ಇಲ್ಲಿ ನೋಡೋಣ ಬೆಂದಿದೆಯಾ ಇಲ್ವಾ ಅಂತ. ಕಂಪ್ಲೀಟಾಗಿ ನೋಡ್ತಾ ಇರ್ಬೋದು, ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಇದು ಕಂಪ್ಲೀಟಾಗಿ ಬಾಯ್ಲ್ ಆಗಿದೆ. ಇದನ್ನು ನಾವಿವಾಗ ಸ್ವಲ್ಪ ತಣ್ಣಗಾಗಬೇಕು. ಒಂದು 15 to 20 ನಿಮಿಷಗಳ ಕಾಲ ನೀವು ಇದನ್ನು ಹೀಗೆ ಬಿಡಿ. ನಾವು ಕೇಕನ್ನೆಲ್ಲ ಯಾವ ರೀತಿ ಡಿಮೋಲ್ಡ್ ಮಾಡ್ಕೊಳ್ತೀವಿ ತಣ್ಣಗಾದ್ಮೇಲೆ, ಆ ರೀತಿ ನೀವು ಡಿಮೋಲ್ಡ್ ಮಾಡ್ಕೋಬೇಕು. ಸೊ ಇದು ತಣ್ಣಗಾದ್ಮೇಲೆ ಕಂಪ್ಲೀಟಾಗಿ ಈ ರೀತಿ ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು, ಒಂದು ಸಾಫ್ಟ್ ಆಗಿರೋವಂಥ ಕಲ್ತಪ್ಪ ನಮಗೆ ಇಲ್ಲಿ ರೆಡಿ ಆಗಿದೆ. ಸೊ ಕಟ್ ಮಾಡಬೇಕಾದ್ರೆ ನೋಡ್ಬೋದು, ನಾವು ಈ ಕೇಕ್ ಎಲ್ಲ ಕಟ್ ಮಾಡ್ತೀವಲ್ಲ ಆ ರೀತಿ ಫೀಲ್ ಆಗುತ್ತೆ. ಸಾಫ್ಟಾಗಿ ಒಂದು ಹಾಗೆ ಕೂಡ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದು ಸ್ವೀಟ್ ಡಿಶ್ ಆಗಿರೋದ್ರಿಂದ ತಳ ಹಿಡಿಯುತ್ತೆ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಹಾಗೆ ಡಿಮೋಲ್ಟ್ ಮಾಡ್ಕೋಬೇಕಾದ್ರೂ ಅಷ್ಟೇ, ನೀವು ಪೂರ್ತಿ ತಣ್ಣಗಾದ್ಮೇಲೆ ಆವಾಗ ತೆಗೆದ್ರೆ ಕಂಪ್ಲೀಟಾಗಿ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಲೇಯರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸ ವ್ಯೂವರ್ಸ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.